ಫ್ರೆಂಡ್ಸ್, ಇವತ್ತು ನಾವು ಪ್ಯಾಣಂಗಲ್ ಟೆಂಪಲ್ಗೆ ವಿಸಿಟ್ ಮಾಡ್ತಿದ್ದೆ. ಇದು ನೀವು ನೋಡ್ತಿರ್ಬೋದು, ಇದು ಪ್ಯಾಣಂಗಲ್ ಟೆಂಪಲ್. ಪ್ಯಾಣಂಗಲದ ಟೆಂಪಲ್ನ ವಿಶೇಷತೆ ಅಂದರೆ ಎಂತ ಹೇಳಿದರೆ, ಬೇರೆ ಎಲ್ಲ ಕಡೆ ನೀವು ಕಂಪೇರ್ ಮಾಡಿದರೆ ಇದರಲ್ಲಿ ತುಂಬಾ ವಿಶೇಷತೆ ಇದೆ. ದೇವಸ್ಥಾನದ ಒಳಗಡೆ ಹೋಗೋದಕ್ಕಿಂತ ಮೊದಲು ಕೆರೆ ನೀರಿನಲ್ಲಿ ಕಾಲುಗಳನ್ನು ತೊಳೆದುಕೊಂಡು ಹೋಗುವ ಪದ್ಧತಿ. ಹಾಗೆಯೇ ಕೂಡ ಹಣ್ಣುಕಾಯಿ ಅಂತ ದೇವರಿಗೆ ಅರ್ಪಿಸಬೇಕಾದ್ರೆ ಅದನ್ನು ಕೂಡ ಒಂದು ಬಾರಿ ನೀರಿನಲ್ಲಿ ಮುಳುಗಿಸಿಕೊಂಡು ನಂತರ ಒಳಗಡೆ ಹೋಗಬೇಕು ಫ್ರೆಂಡ್ಸ್. ಇದು ದೇವಸ್ಥಾನದ ನಾಗಬಣ. ನೀವು ನೋಡ್ತಿರ್ಬೋದು, ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಕ್ಕೂ ಕೂಡ ಅದರದ್ದೇ ಆದಂಥ ಒಂದು ನಾಗಬಣ ಇರ್ತದೆ. ಇದು ನಮ್ಮ ಪ್ಯಾಣಂಗಲ್ ದೇವಸ್ಥಾನದ ನಾಗಬಣ ಅಂತ ಹೇಳ್ಬೋದು. ನಾವೀಗ ಮಹಾಗಣಪತಿ ದೇವಸ್ಥಾನದ ಒಳಗಡೆ ಹೋಗ್ತಿದ್ದೇವೆ. ಈ ದೇವಸ್ಥಾನದ ಸ್ಟೋರಿಯನ್ನು ನಾನೀಗ ಹೇಳ್ತಿದ್ದೇನೆ, ಕಂಪ್ಲೀಟಾಗಿ ಕೇಳಿ ಫ್ರೆಂಡ್ಸ್. ಪರಿಣಾಮ ಎಂಬ ವ್ಯಕ್ತಿ ಅಂತ ಹೇಳಿದ್ರೆ ಗದ್ದೆಯಲ್ಲಿ ಉಳುಮೆ ಮಾಡ್ತಿರ್ತಾನೆ. ಗದ್ದೆಯಲ್ಲಿ ಉಳುಮೆ ಮಾಡ್ತಿರುವಾಗ ಅಂತ ಹೇಳಿದ್ರೆ ಈತನ ನೇಗಿಲಿಗೆ ಒಂದು ಕಲ್ಲಿದ್ದು ಗಣಪತಿದ್ದು ಮೂರ್ತಿ ಅಂತ ಹೇಳಿ ತಾಗ್ತದೆ. ಎಲ್ಲಿ ಅಂತ ಹೇಳಿದ್ರೆ ಕಲ್ಲಿದ್ದು ಮೂರ್ತಿ ಉಂಟಲ್ಲ, ತಲೆಯ ಭಾಗ ನೇಗಿಲಿಗೆ ತಾಗ್ತದೆ. ರಕ್ತ ಫುಲ್ಲು ಚಿಮ್ತದೆ, ಗದ್ದೆಲ್ಲ ಫುಲ್ಲು ಕೆಂಪು ಆಗಿರ್ತದೆ. ಈತನಿಗೆ ಏನೂ ಗೊತ್ತಾಗೋದಿಲ್ಲ, ಹೆದರಿಕೆ ಆಗ್ತದೆ. ಮನೆಗೆ ಬರ್ತಾನೆ. ಮನೆಗೆ ಬಂದು ಮಲಗಿರುವಾಗ ಈತನಿಗೆ ಒಂದು ಅಶರೀರ ನೋವು ಆಗ್ತದೆ. ಎಂದಂತ ಹೇಳಿದ್ರೆ, ನೀನು ಕೊಬ್ಬರಿಗೆಯನ್ನು ಮಗುಚಿ ಹಾಕಬೇಕು, ಬೆಳಿಗ್ಗೆ ನೋಡಿದರೆ ಮೂರ್ತಿ ಆಗಿರ್ತದಂತ. ಈತ ಆತನಿಗೆ ಹೇಗೆ ಅಶರೀರಣ ಆಗಿರ್ತಾನೆ ನೋಡಿ ಹಾಗೇನೆ ಮಾಡ್ತಾನೆ, ಮಗುಚಿ ಹಾಕಿರ್ತಾನೆ ಕೊಬ್ಬರಿಗೆ. ಆತ ಬೆಳಿಗ್ಗೆ ಒಂದು ನೋಡಿದರೆ ಅದು ತೆಗೆದ್ರೆ ಅಲ್ಲಿಯೇ ಮೂರ್ತಿದ್ದು ಒಂದು ಪ್ರಕಟಣೆ ಆಗಿರ್ತದೆ. ಹೀಗಾಗಿ ಆತ ಯಾರಂತ ಹೇಳಿದ್ರೆ ಪರಿಣ, ನೇಗಿಲಿಗೆ ನಾವು ಅಂಕಿಲ ಅಂತ ಹೇಳ್ತೇವೆ. ಹಾಗಾಗಿ ನಮ್ಮವರಿಗೆ ಪರಿಣಂಕಿಲ ಎಂದು ಹೆಸರು ಬಂತು ಫ್ರೆಂಡ್ಸ್. ಇದು ಈಶ್ವರ ದೇವಸ್ಥಾನ. ಇದು ಜೀರ್ಣೋದ್ಧಾರ ಆದಮೇಲೆ ಹೀಗೆ ಉಂಟು ದೇವಸ್ಥಾನ. ನಿಮಗೆ ಗೊತ್ತಿರ್ಬೋದು, ಜೀರ್ಣೋದ್ಧಾರಕ್ಕಿಂತ ಮೊದಲು ದೇವಸ್ಥಾನ ಹೇಗಿತ್ತು ಹಾಗೇನೆ ಜೀರ್ಣೋದ್ಧಾರ ನಂತರ ಕೂಡ ಅದೇ ಶೈಲಿಯಲ್ಲಿ ಕಟ್ಟಿದ್ದಾರೆ. ಇದು ಈಶ್ವರ ದೇವರದ್ದು ಶಿವಲಿಂಗ. ಮತ್ತು ಇಲ್ಲಿ ಅಂತಂತ ಹೇಳಿದ್ರೆ ಇದು ಈಶ್ವರ ದೇವರದ್ದು ಸ್ನಾನ ಮಾಡಿದ ನಂತರ ಬರುತ್ತಿರುವ ತೀರ್ಥ ಅಂತ ಹೇಳ್ಬೋದು. ಪರಿಣಂಕಿಲ ದೇವಸ್ಥಾನವು ಪೇಜಾವರ ಅಧ್ಯಕ್ಷ ಮಠಕ್ಕೆ ಒಳಪಟ್ಟಿದೆ. ಈಗ ಈ ದೇವಸ್ಥಾನ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ನಡೆಸುತ್ತಿದ್ದಾರೆ. ಹಾಗೆಯೇ ಇಲ್ಲಿ ಏಕಾದಶಿ ದಿನ ಒಂದು ಬಿಟ್ಟು ಪ್ರತಿನಿತ್ಯ ಭೋಜನ ವ್ಯವಸ್ಥೆ ಕೂಡ ಇರುತ್ತದೆ ಫ್ರೆಂಡ್ಸ್. ಇದು ದೇವಸ್ಥಾನದ ಗಾರ್ಡನ್. ನೀವು ನೋಡ್ತಿರ್ಬೋದು, ಒಂದು ಈಚೆ ಸೈಡ್ ಉಂಟು ಮತ್ತು ಇನ್ನೊಂದು ಆಚೆ ಸೈಡ್ ಸಮಾನಾಗಿ ಅರ್ಧ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು, ಹಿಂದುಗಡೆ ಇದು ದೇವಸ್ಥಾನ ಕನ್ಸ್ಟ್ರಕ್ಷನ್ ನಡೀತುಂಟು. ಅಲ್ಲಿ ಆ್ಯಕ್ಚುಲಿ ಎಂತಂತ ಹೇಳಿದರೆ ದೇವಸ್ಥಾನದ ಈಗ ನಿತ್ಯ ಭೋಜನ ಎಲ್ಲ ನಡೀತದಲ್ಲ, ಈಗ ಇದರಲ್ಲಿ ಈಚೆಂದು ಕಟ್ಟಡಿ ಕಾಣ್ತುಂಟಲ್ಲ, ಇದರಲ್ಲಿ ಈಗ ನಿತ್ಯ ಭೋಜನ ಎಲ್ಲ ನಡೀತುಂಟು. ಮತ್ತು ಇನ್ನು ಮುಂದೆ ದೊಡ್ಡ ದೊಡ್ಡ ಫಂಕ್ಷನ್ ಎಲ್ಲ ನಡಿಬೇಕಾದ್ರೆ ಹಾಗೆ ಭೋಜನಕ್ಕೋಸ್ಕರ ಅದು ಒಂದು ಸುಮಾರು 500ರಿಂದ 1,000 ಜನ ಕುಳಿತುಕೊಂಡು ಹಾಗೆ ಅದರಲ್ಲಿ ವ್ಯವಸ್ಥೆ ಮಾಡುತ್ತಿದ್ದಾರೆ. ಹಾಗೆಯೇ ಇದು ನೋಡ್ತಿರೋದು ಇದು ದೇವಸ್ಥಾನದ ಮೆಟ. ಇಲ್ಲಿ ಇನ್ನೊಂದು ಪಿಕ್ಕಿಂದ ತೋರಿಸ್ತೇನೆ ದೂರದಿಂದ. ದೇವಸ್ಥಾನದ ದೊಡ್ಡ ರಥ ನೀವು ನೋಡ್ತಿರೋದು, ಬಟ್ ಇದಕ್ಕೆ ಪ್ಲಾಸ್ಟಿಕ್ ಕವರ್ ಹಾಕಿದ್ದಾರೆ. ಇದು ಚಿಕ್ಕ ರಥ. ಇದು ಅಶ್ವತ್ಥ ಮರ. ಶನಿವಾರ ದಿನ ಬಂದರೆ ಭಾರಿ ಒಳ್ಳೆಯದು. ಮತ್ತು ಸಂಜೆ ಸಮಯದಲ್ಲಿ ಅಶ್ವತ್ಥ ಮರದ ಕೆಳಗೆ ಬರಬಾರ್ದು ಅಂತ ಹೇಳ್ತಾರೆ. ಯಾಕಂತ ನನಗೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ಫ್ರೆಂಡ್ಸ್. ಇವತ್ತಿನ ಲಾಗ್ ಇಲ್ಲಿ ಕೊನೆ ಮಾಡ್ತಿದ್ದೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋ ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟದ ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಬಾಯ್ ಬಾಯ್.